ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ಬೆಂಗಳೂರಿನ ಬನಶಂಕರಿಯಲ್ಲಿ ಚಿರತೆ ಸ್ಥಳೀಯರಲ್ಲಿ ಆತಂಕವನ್ನ ಸೃಷ್ಟಿಸಿರೋದು. ಬ್ಯಾಡರಹಳ್ಳಿಯ ಬಳಿಕ ಬನಶಂಕರಿಯ 6ನೇ ಹಂತದಲ್ಲೂ ಕೂಡ ಚಿರತೆ ಪ್ರತ್ಯಕ್ಷ ಆಗಿದೆ. ರಾಜರಾಜೇಶ್ವರಿ ನಗರ ವ್ಯಾಪ್ತಿಯಲ್ಲಿರುವಂತಹ ಬನಶಂಕರಿ ಬಡಾವಣೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಸಂಜೆ ಚಿರತೆ ಕಾಣಿಸಿಕೊಂಡು ಜನ ಭಯಭೀತರಾಗಿದ್ರು. ಚಿರತೆ ಓಡಾಟದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಬಂದು ಪಟಾಕಿ ಸಿಡಿಸಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಇವತ್ತು ಮತ್ತೆ ಬರ್ತೀವಿ ಅಂತ ಹೇಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ. ಪದೇ ಪದೇ ಈ ಭಾಗದಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇದೆ. ಸಂಜೆ ಮೇಲೆ ಹೊರಗೆ ಬರೋದಕ್ಕೆ ಭಯ ಆಗ್ತಾ ಇದೆ ಅಂತ ಹೇಳಿ ಜನರು ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು, ಮೊಬೈಲ್ನಲ್ಲಿ ಸರಿಯಾಗಿರುವಂತಹ ದೃಶ್ಯ. ಬನಶಂಕರಿಯ 6ನೇ ಹಂತದಲ್ಲಿ ಚಿರತೆ ಕಾಣಿಸಿಕೊಂಡಿರೋದು. ಸ್ಥಳೀಯರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಸ್ಥಳೀಯರು ಆತಂಕದಲ್ಲಿದ್ದಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ್ರು. ಬನಶಂಕರಿಯ 6ನೇ ಸ್ಟೇಜ್ 2ನೇ ಬ್ಲಾಕ್ ಕರೇಣನ ಪಾಳ್ಯದಲ್ಲಿ ನಿನ್ನೆ ರಾತ್ರಿ ಚಿರತೆ ಕಾಣಿಸ್ಕೊಂಡಿರುವಂಥದ್ದು. ಈಗ ನಾವು ಆ ಸ್ಥಳದಲ್ಲಿ ಇದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಆ ಫಾರೆಸ್ಟ್ ಮತ್ತು BDA ಲೇಔಟ್ ಏನು ಮನೆಗಳ ಇದಾಗಿದೆ, ಅದ್ರ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಜಾಗದಲ್ಲಿ ನಿನ್ನೆ ಚಿರತೆ ಕಾಣಿಸ್ಕೊಂಡು ಇಲ್ಲಿನ ನಿವಾಸಿಗಳಿಗೆ ಸ್ವಲ್ಪ ಆತಂಕ ಉಂಟಾಗಿರುವಂಥದ್ದು. ಯಾಕೆಂತಂದರೆ ಪದೇ ಪದೇ ಆ ಚಿರತೆ ಈ ಒಂದು ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಅರಣ್ಯ ಇಲಾಖೆ ಗಮನಕ್ಕೂ ಕೂಡ ಇಲ್ಲಿನ ಸ್ಥಳೀಯ ನಿವಾಸಿಗಳು ತರಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಇದೇ ಜಾಗದಲ್ಲಿ ಬೋನನ್ನು ಇಡಲಾಗಿತ್ತು. ಆದರೆ ಬೋನ್ಗೂ ಕೂಡ ಒಂದು ಚಿರತೆ ಬಿದ್ದಿಲ್ಲ ಅನ್ನುವಂಥ ಒಂದು ಮಾತನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಅಂದರೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಈ ರೀತಿ ಪದೇ ಪದೇ ಕಾಣಿಸ್ಕೊಳ್ಳುವಂಥದ್ದು. ನಂತರ ನಿನ್ನೆ ರಾತ್ರಿ ಕೂಡ ಇದೇ ಜಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಅನ್ನುವಂಥ ಒಂದು ಮಾತನ್ನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇದ್ದಾರೆ. ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ, ಯಾವಾಗಿಂದ ಇದು ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಬಂದ ತಕ್ಷಣನೇ ಫಾರೆಸ್ಟ್ ಹತ್ರ ಇದೆ ನೋಡಿ, ಮನೆ ನಾವು ಕಟ್ಟಿದ್ದಾಯಿತು. ಈ ಚಿರತೆ ಕಾಟ ಸುಮಾರು ಒಂದು 3-4 ಸರಿ ಕಾಣಿಸ್ಕೊಂಡಿದೆ. ಲಾಸ್ಟ್ ಟೈಮು ಫೆಬ್ರವರಿನಲ್ಲಿ 3ನೇ ತಾರೀಕು ನಮ್ಮ ಮನೆ ಮುಂದೆನೇ ಬಂದು, ಈ ಪಕ್ಕದ ಮನೆ ಮುಂದೆ ಎದುರಿಗೇನೆ ಬಂದು ಒಂದು ನಾಯಿನ ಹಿಡ್ಕೊಂಡು ಹೋಗ್ಬಿಡ್ತು, ಬೀದಿ ನಾಯಿನ. ಅದಾದ ಮೇಲೆ ಇನ್ನೊಂದು ಸಲ ಕೂಡ ಅದೇ ರೀತಿ ಬಂದು ಅಟ್ಯಾಕ್ ಆಗಿತ್ತು. ಜೊತೆಗೆ ನಾನು ಈ ಕ್ಯಾಮ್ರಾ ಕೂಡ ಹಾಕ್ಸಿದ್ದೀನಿ. ಇಲ್ಲಿ ನೋಡಿರ್ಬೋದು ನೀವು, ಇಲ್ಲೊಂದು ಕ್ಯಾಮ್ರಾ ಇದೆ, ಆ ಕಡೆ ಒಂದು ಕ್ಯಾಮ್ರಾ ಇದೆ. ತಿರ್ಗಾ ನಿನ್ನೆ ಸಾಯಂಕಾಲ ಕರೆಕ್ಟಾಗಿ 6:15 ಅನಿಸುತ್ತೆ, ಈ ಸೆಕೆಂಡ್ ಬ್ಲಾಕಲ್ಲಿ ಇದ್ದೀನಿ ನಾನು, ಬನಶಂಕರಿ 6ನೇ ಹಂತದ ಸೆಕೆಂಡ್ ಬ್ಲಾಕ್ನಲ್ಲಿ. ಬಂದ್ರೂ ಪಾಪ ಏನೇ ಟ್ರೈ ಮಾಡಿದ್ರು ಕೂಡ ನಮ್ಮ ಪ್ರೆಸಿಡೆಂಟು ಇವರೆಲ್ಲ ಬಂದಿದ್ದರು. ಆದರೂ ಕೂಡ ಇದರಿಂದ ನಾವು ಇಲ್ಲಿ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಈಚೆ ಬರೋಕ್ಕೆ ಕಷ್ಟ ಆಗ್ತಾ ಇದೆ ನಮಗೆ. ನಾವು 6 ಗಂಟೆ ಆದಮೇಲೆ ಎಲ್ಲಿ ಬರ್ತಾ ಇಲ್ಲ. ಏನಾದ್ರು ಅಟ್ಲೀಸ್ಟ್ ಒಂದು ರೆಸಿಡೆನ್ಷಿಯಲ್ ಕೊಟ್ಟಾದ್ಮೇಲೆ BDA ಅವರಾಗಲಿ ಪ್ರೊಟೆಕ್ಷನ್ ಕೊಡಬೇಕು ಸರ್. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದೇ. ಏನಾದರೂ ಬಂದಿದ್ರ ಸರ್ ಇಲ್ಲಿಗೆ? ಬಂದಿದ್ರು ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು. ಕಗ್ಗಲೀಪುರದಿಂದ ನಿನ್ನೆ ಫೋನ್ ಮಾಡಿದ್ದೆ, ಮಂಜುನಾಥ್ ಅಂತ ಇದ್ದಾರೆ, ಅವ್ರಿಗೂ ಫೋನ್ ಮಾಡಿದ್ದೆ. ಅವರು ಬಂದು ಪಟಾಕಿಗಳನ್ನೆಲ್ಲ ಸಿಡಿಸಿ ಓಡಿಸೋದ್ರಷ್ಟೇ ಹೊರ್ತು ಅದನ್ನು ಹಿಡಿಯೋಕ್ಕೆ ಏನಾದರೂ ಒಂದು ಮಾಡಬೇಕಿತ್ತು. ನೆಕ್ಸ್ಟು ಇದೇನಾಗಿದೆ ಅಂದರೆ, ಇಲ್ಲಿ ಬೋನ್ ಕೂಡ ಇಟ್ಟಿದ್ರು, ಇಲ್ಲಿ ನಮ್ಮನೆ ಮುಂದೆ ತಂದು ಇಟ್ಟಿದ್ರು ಬೋನು. ಸುಮಾರು ಒಂದು ಇಟ್ಟಾದ್ಮೇಲೆ ಒಂದು 2 ತಿಂಗಳಿಗೆ ಅದಕ್ಕೆ ನಾಯಿಗಳು ಬೇರೆ ಇಟ್ಬಿಟ್ಟು ಪಾಪ ಏನಾದರೂ ಕೂಡ ಅದು ಬೀಳಿಲ್ಲ. ಅದು ನಾಯಿನೆಲ್ಲ ಇಟ್ಟು ಮಾಡಿ ಎಲ್ಲ 2-3 ತಿಂಗಳು ಇಟ್ಟು ಅದನ್ನು ತೆಗೆದುಕೊಂಡು ಹೋಗ್ಬಿಟ್ರು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.